ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನು ಒಂದೇ ದಿನ ಬಾಕಿ ಇರುವಂತಹದ್ದು. ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಇಂದು ಏನು ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಎಷ್ಟು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ಏನು ಪಟ್ಟದ ಕತ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಕೋಡಿ ಸೋಮೇಶ್ವರ ದೇಗುಲದಿಂದ ಅರಮನೆಯ ಆನೆ ಬಾಗಿಲಿನ ಮುಖಾಂತರ ಅರಮನೆ ಒಳಭಾಗಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥದ್ದು. ಇನ್ನು ಮುಂಜಾನೆ 6 ಗಂಟೆಯಿಂದಲೇ ಕೂಡ ಏನು ಚಂಡಿ ಹೋಮವನ್ನು ನೆರವೇರಿಸುವುದರ ಮುಖೇನ ಈ ಒಂದು ಆಯುಧ ಪೂಜೆಗಳಿಗೆ ಮುನ್ನುಡಿಯನ್ನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬರೆದಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ 6:45ಕ್ಕೆ ಈ ಒಂದು ಪಟ್ಟದ ಆನೆ, ಕುದುರೆ, ಹಸು ಎಲ್ಲವೂ ಕೂಡ ಆನೆ ಬಾಗಿಲಿನ ಮೂಲಕ ಅರಮನೆ ಪ್ರವೇಶವನ್ನ ಮಾಡ್ತವೆ. ಅದಾದ ನಂತರದಲ್ಲಿ ಏನು ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಬಳಸ್ತಾ ಇದ್ದಂತಹ ಪಟ್ಟದ ಕತ್ತಿಗಳೇನಿತ್ತು, ವಿಜಯನಗರ ಕಾಲದಿಂದ ಬಂದಂತಹ ಪಟ್ಟದ ಕತ್ತಿ ಹಾಗೂ ಕಂಠೀರವ ನರಸರಾಜ ಒಡೆಯರ್ ಅವರ ಏನು ವಿಜಯ ನರಸಿಂಹ ಕತ್ತಿಗಳೇನಿತ್ತು, ಅದಲ್ಲದೆ ಕೃಷ್ಣರಾಜ ಒಡೆಯರು ಬಳಸುತ್ತಿದ್ದಂತಹ ಕಾಸ ಆಯುಧಗಳನ್ನ ಕೋಡಿ ಸೋಮೇಶ್ವರ ದೇಗುಲದ ಬಳಿಗೆ ತಂದು ಅಲ್ಲಿ ಸಾಂಪ್ರದಾಯಿಕವಾಗಿ ಪೂಜಾ ಕೈಂಕರ್ಯಗಳನ್ನ ಏನು ನೆರವೇರಿಸಲಾಗಿರುವಂತಹದ್ದು. ಆ ನಂತರದಲ್ಲಿ ಇದೀಗ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಆ ರಾಜಮನೆತನದವರು ಮಂಗಳವಾದ್ಯ ಸಮೇತ ಕಳಸ ಸಮೇತ ಇದೀಗ ಮತ್ತೆ ಅರಮನೆ ಒಳಭಾಗಕ್ಕೆ ಆ ಒಂದು ಆಯುಧಗಳನ್ನ ಚಿನ್ನದ ಪಲ್ಲಕ್ಕಿಯಲ್ಲಿ ದಾರಿಯಾಗಿರ್ತಕ್ಕಂಥ ಮಹಾರಾಜರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪೂರ್ಣಾಹುತಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಮತ್ತೆ 10:15ಕ್ಕೆ ಇದೇ ಪಟ್ಟದ ಆನೆ, ಕುದುರೆ, ಒಂದು ಹಸು ಏನಿದಾವೆ ಇವೆಲ್ಲವೂ ಕೂಡ ಮತ್ತೆ ಆನೆ ಬಾಗಿಲಿನ ಮೂಲಕ ಅರಮನೆ ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತವೆ. ಅದಾದ ನಂತರದಲ್ಲಿ ಏನು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು 10:55ರಿಂದ 11:15 ಒಳಭಾಗದಲ್ಲಿ ಸಲ್ಲುವಂತಹ ಶುಭ ಮುಹೂರ್ತದಲ್ಲಿ ಸವಾರಿ ತೊಟ್ಟಿಯಲ್ಲಿ ಈ ಒಂದು ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಮತ್ತು ಅವರ ಖಾಸಗಿ ವಾಹನಗಳು ಅಂದ್ರೆ ಈಗ ಬಳಸ್ತಾ ಇರತಕ್ಕಂತಹ ಖಾಸಗಿ ವಾಹನಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸುವುದರ ಮುಖೇನ ಆಯುಧ ಪೂಜೆಯನ್ನ ಒಂದು ನಡೆಸುವಂತಹದ್ದು. ಈ ವೇಳೆಯಲ್ಲಿ ಕರ್ನಾಟಕ ಪೊಲೀಸ್ ಬ್ಯಾಂಡ್ ಕೂಡ ಅವರ ಒಂದು ಗೌರವ ಸಲ್ಲಿಕೆಯನ್ನ ಮೈಸೂರು ರಾಜ ಮನೆತನಕ್ಕೆ ಮಾಡುವಂತಹದ್ದು. ಎಷ್ಟು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೈಸೂರು ರಾಜವಂಶಸ್ಥರು ಇದೀಗ ಪಟ್ಟದ ಕತ್ತಿಗಳನ್ನ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಇದೀಗ ಮತ್ತೆ ವಾಪಸ್ ಅರಮನೆ ಒಳಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅವರಿಗೆ ಗೌರವಾರ್ಥವಾಗಿ ಒಂದು ಮಡಿ ಪೂಜೆಯನ್ನು ಕೂಡ ಇಲ್ಲಿ ನೆರವೇರಿಸ್ತಾ ಇರ್ತಕ್ಕಂಥ ಅವರು ಏನು ಪೂಜೆಯನ್ನು ನೆರವೇರಿಸಿ ಅವರು ಮತ್ತೆ ಅರಮನೆ ಒಳಭಾಗಕ್ಕೆ ಹೋಗುವಾಗ ಯಾವುದೇ ಧೂಳು ಕೂಡ ಅವರ ಕಾಲಿಗೆ ಅಂಟದಂತೆ ಒಂದು ಮಡಿಯನ್ನ ಹಾಸಿ ಅವರನ್ನ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ. ಯಾಕಂದ್ರೆ ಸಾಕಷ್ಟು ಇತಿಹಾಸ ಇರುವಂತಹದ್ದು ಈ ಒಂದು ಆಯುಧ ಪೂಜೆಗೆ. ಆ ಕಾರಣಕ್ಕಾಗಿ ಇಲ್ಲಿಂದ ಯಾವುದೇ ರೀತಿಯ ಒಂದು ಕೊಳಕು ಕೂಡ ಅವ್ರ ಮೈಗೆ ಅಂಟದೇ ಇರುವಂತಹ ನಿಟ್ಟಿನಲ್ಲಿ ಒಂದು ಮಡಿಯನ್ನ ಹಾಸುವುದರ ಮುಖೇನ ಅವರನ್ನ ಅರಮನೆ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚಂಡಿಕಾ ಹೋಮಕ್ಕೆ ಪೂರ್ಣಾಹುತಿ ಕೂಡ ಆಗುತ್ತೆ. ಸವಾರಿ ತೊಟ್ಟಿಯಲ್ಲಿ ಬಂದು ಪಟ್ಟದ ಹಸು, ಆನೆ, ಕುದುರೆಗಳಿಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸುವುದರ ಮುಖೇನ ಆಯುಧ ಪೂಜೆಗೆ ಸಮಾಪ್ತಿಯನ್ನ ಹೇಳಲಿರುವಂತಹದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.